ಪ್ರಪಂಚದ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 31 ಹಾಗೂ 32ನೇ ವಚನಗಳು. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೈಂಟ್ ಲೂಕ್ ಚಾಪ್ಟರ್ 5 ವರ್ಸಸ್ 31 and 32. ಅದಕ್ಕೆ ಯೇಸು, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು ಎಂಬುದಾಗಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತರು ಹೇಳುವಂತಹ ಮಾತುಗಳು ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು ಎಂಬುದಾಗಿ. ಹೌದು, ಈ ಮಾತು ನಿಜ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿರುವಾಗ, ಒಬ್ಬ ವ್ಯಕ್ತಿ ಸ್ವಸ್ಥವಾಗಿರುವಾಗ, ಒಬ್ಬ ವ್ಯಕ್ತಿ ದೃಢವಾಗಿದ್ದಾಗ ಆತನಿಗೆ ವೈದ್ಯನ ಅಗತ್ಯವಿಲ್ಲ. ಆದರೆ ಯಾವ ವ್ಯಕ್ತಿ ಕ್ಷೇಮದಿಂದ ಇಲ್ಲದೇ ಇರ್ತಾನೋ, ಯಾವ ವ್ಯಕ್ತಿ ಅನಾರೋಗ್ಯಕ್ಕೆ ಗುರಿಯಾಗಿರ್ತಾನೋ ಅಂತಹ ವ್ಯಕ್ತಿಗೆ ಈ ವೈದ್ಯನು ಬೇಕಾಗುತ್ತದೆ. ಈ ಮಾತನ್ನು ಯೇಸು ಕ್ರಿಸ್ತರು ಹೇಳುವಂಥದ್ದು ಈ ಒಂದು ಭೂಲೋಕದಲ್ಲಿರ್ತಕ್ಕಂತಹ ಮನುಷ್ಯರ ಶರೀರದ ಕುರಿತು ಎಂಬುದಾಗಿ 1ನೇ ವಚನ ನಮಗೆ ಅರ್ಥವಾದರೂ ಕೂಡ 2ನೇ ವಚನಕ್ಕೆ ಬಂದಂಥ ಸಂದರ್ಭದಲ್ಲಿ, ಅಂದರೆ 32ನೇ ವಚನ, ಆತನು ಹೇಳುವಂಥ ಮಾತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತರು ಹೇಳ್ತಕ್ಕಂಥ ಮಾತು, ನಾನು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೋಸ್ಕರ ನೀತಿವಂತರನ್ನು ಕರೆಯುವುದಕ್ಕಾಗಿ ಬರಲಿಲ್ಲ, ಬದಲಾಗಿ ಪಾಪಿಗಳನ್ನು ಕರೆಯುವುದಕ್ಕೋಸ್ಕರ ಬಂದೆನು ಎಂಬುದಾಗಿ. ಪಾಪಿಗಳು ಎಂಬುದಾಗಿ ಹೇಳುವಾಗ ಪಾಪ ಮಾಡತಕ್ಕಂಥವರನ್ನು ಪಾಪಿಗಳು ಎಂಬುದಾಗಿ ಕರೀತಾರೆ. ಈ ಒಂದು ಪಾಪ ಎಂದು ಹೇಳುವಂಥ ಸಂದರ್ಭದಲ್ಲಿ ಆಜ್ಞೆಯ ಅತಿಕ್ರಮವೇ ಪಾಪ ಎಂದು ಸತ್ಯವೇದ ಬೈಬಲ್ ಹೇಳುತ್ತದೆ. ಅಷ್ಟು ಮಾತ್ರವಲ್ಲದೆ ಬೈಬಲ್ ಇನ್ನೂ ಹೇಳುವಂಥದ್ದು, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂದು ಕೂಡ ದೇವರ ವಾಕ್ಯ ಹೇಳುತ್ತದೆ. ಮಾತ್ರವಲ್ಲ, ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂದು ಸಹ ದೇವರ ವಾಕ್ಯವು ಹೇಳುತ್ತದೆ. ಈ ಲೋಕದಲ್ಲಿ ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನು ಇಲ್ಲ, ಎಲ್ಲರೂ ಕೂಡ ದಾರಿ ತಪ್ಪಿದ ಕುರಿಗಳಂತೆ ತೊಳಲಿ ಬಳಲಿ ಹೋಗುತ್ತಾ ಇದ್ದಾರೆ. ನೀತಿವಂತರಿಲ್ಲದೇ ಇರತಕ್ಕಂಥ, ಎಲ್ಲರೂ ಕೂಡ ಪಾಪಿಗಳಾಗಿರತಕ್ಕಂತಹ ಈ ಲೋಕದಲ್ಲಿ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತರು ಬಂದಿದ್ದಾರೆ. ಆತನು ಹೇಳುವಂಥ ಮಾತುಗಳು, ನಾನು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೋಸ್ಕರ ನೀತಿವಂತರನ್ನು ಕರೆಯುವುದಕ್ಕಾಗಿ ಬರಲಿಲ್ಲ, ಬದಲಾಗಿ ಪಾಪಿಗಳನ್ನು ಕರೆಯುವುದಕ್ಕೋಸ್ಕರ ಬಂದಿದ್ದೇನೆ ಎಂಬುದಾಗಿ. ಹಾಗಾದರೆ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಪಾಪಿಗಳೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಈ ಲೋಕದಲ್ಲಿ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿರುವಾಗ ಅಂತಹ ಪಾಪ ಮಾಡಿರತಕ್ಕಂಥವರನ್ನು ಯೇಸು ಕ್ರಿಸ್ತನು ತನ್ನ ಕಡೆಗೆ ಕರೀತಾನೆ. ಕಾರಣ, ಆತನೇ ಪಾಪಿಗಳಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನು ಅರ್ಪಿಸಿದಂಥವನು. ತನ್ನ ಪರಿಶುದ್ಧವಾದಂಥ ರಕ್ತವನ್ನು ಕಲ್ವಾರಿ ಶಿಲುಬೆಯ ಮೇಲೆ ಸುರಿಸಿ ಆತನು ಪಾಪಿಗಳಿಗೋಸ್ಕರ ಸತ್ತು ಸಮಾಧಿ ಮಾಡಲ್ಪಟ್ಟಂಥವನಾಗಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಪಾಪಿಗಳಿಗೆ ರಕ್ಷಕನು ಯೇಸು ಕ್ರಿಸ್ತನು, ಪಾಪಿಗಳಿಗೆ ಆಶ್ರಯವು ಯೇಸು ಕ್ರಿಸ್ತನು. ಆದ್ದರಿಂದ ಆ ರಕ್ಷಕನನ್ನು, ಆ ಆಶ್ರಯದಾತನನ್ನು ಈ ದಿನದಲ್ಲಿ ನೀನು ಸ್ವೀಕಾರ ಮಾಡಿಕೊಳ್ಳುವುದಾದರೆ ಆತ ನಿನ್ನನ್ನು ಪಾಪದಿಂದ ಕ್ಷಮಿಸ್ತಾನೆ, ನಿನ್ನನ್ನು ಅಪರಾಧದಿಂದ ಕ್ಷಮಿಸಿ ನಿನಗೆ ನಿತ್ಯ ಜೀವವನ್ನು, ಮೋಕ್ಷ ಭಾಗ್ಯವನ್ನು ಪ್ರಸಾದ ಮಾಡುವಂಥವನಾಗಿದ್ದಾನೆ. ಆದ ಕಾರಣ ಈ ಮಾತುಗಳನ್ನು ಆಳಿಸ್ತಾ ಇರತಕ್ಕಂತಹ ಸಹೋದರನೇ, ಸಹೋದರಿ, ಯೇಸು ಕ್ರಿಸ್ತನು ನಿನ್ನನ್ನು ಕೂಡ ಕರೆಯುವಂಥವನಾಗಿದ್ದಾನೆ. ಆತನ ಬಳಿಗೆ ನಿನ್ನ ಬರುವುದಾದರೆ ನಿನ್ನ ಪಾಪಗಳನ್ನು ಆತನ ಕ್ಷಮಿಸಿ ನಿನಗೆ ಸಮಾಧಾನವನ್ನು, ನಿನಗೆ ಶಾಂತಿಯನ್ನು, ನಿನಗೆ ರಕ್ಷಣೆಯನ್ನು ಆತನು ದಯಪಾಲಿಸುವಂಥವನಾಗಿದ್ದಾನೆ. ಆದ್ದರಿಂದ ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ, ಆತನು ಕೊಡ್ತಕ್ಕಂತಹ ರಕ್ಷಣೆಯನ್ನು, ಆತನು ಕೊಡ್ತಕ್ಕಂಥ ಪಾಪ ಕ್ಷಮಾಪಣೆಯನ್ನು ನೀವು ಹೊಂದಿಕೊಳ್ಳಿರಿ ಎಂಬುದಾಗಿ ಈ ಮೂಲಕ ಕೇಳಿಕೊಳ್ಳುವಂಥವನಾಗಿದ್ದಾನೆ. ಆ ರೀತಿಯಾಗಿ ಮಾಡಲು ದೇವರು ನಿಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಕರ್ತನು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.